ಸ್ಲೋ ಮಾಡ್ಕೋ ಗೈಸ್. ಈಗ ಆನೆ ತೋರಿಸ್ತೀನಿ ರೀ. ಇಲ್ಲಿ ಆನೆ. ಸೊ ಗೈಸ್, ಈಗ ಇಲ್ಲೇ ಒಂದು ಹೋಟೆಲ್ ಸಿಕ್ತು. ಎಸ್ ಗೈಸ್, ನೈಟ್ ನಾವಿಲ್ಲಿಂದ ಒಂದು 7 o'clock ಏನೋ ಮನೆ ಬಿಟ್ವಿ. ಅಲ್ಲಿಂದ ಚನ್ನಪಟ್ಟಣ ಹೋಗಿ ಚಾಕ್ನ ತಿನ್ಕೊಂಡು ಆಮೇಲೆ ಊಟಿಗೆ ಹೊರಡೋಣ ಅಂದ್ಬಿಟ್ಟು ಎಲ್ಲ ತಿನ್ಕೊಂಡು ಹೊರಟ್ವಿ. ಇನ್ನೇನು ಅರ್ಧ ದಾರಿಗೆ ಆಲ್ರೆಡಿ ಹೋಗಿದ್ದೀವಿ ಮುಗಿಸ್ಕೊಂಡು. ಎಸ್, ನಾನೇ ಡ್ರೈವ್ ಮಾಡ್ತಾ ಇರೋದು. ಫಸ್ಟ್ ಸಲ ಡ್ರೈವ್ ಮಾಡಿದ್ದು ವ್ಲಾಗ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಡ್ರೈವಿಂಗ್ ಹೇಳಿಸ್ಕೊಂಡಿರಲಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಸಲ ಸ್ವಲ್ಪ ಗೈಡ್ ಮಾಡ್ತಾಯಿದ್ದ. ಹಾಗೆ ನಾನೇ ಒಂದು 30 ಕಿಲೋಮೀಟರ್ ಮೇಲೆ ಡ್ರೈವ್ ಮಾಡಿದ್ದೀನಿ ಇವತ್ತು ನಾನು. ಸೊ ಇದು ಎರಡನೇ ಸಲ ನಾನು ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರೋದು. ಸೊ ಪರವಾಗಿಲ್ಲ, ಕಲಿಬೋದು ಡ್ರೈವಿಂಗ್ ಬೇಗ ಅಂತ ಫೀಲ್ ಆಯಿತು. ಸೊ ಏನೋ ಒಂಥರ ಹ್ಯಾಪಿ ಆಯಿತು. ಇಷ್ಟು ಬೇಗ ಓಡಿಸ್ತೀನಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆರಾಮ್ಸೆ ಸ್ಲೋ ಮಾಡ್ಕೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎಲ್ಲಿದ್ದೀನಿ ಅಂದರೆ ನಾನು ನಿಯರ್ ಬಂಡೀಪುರ ಫಾರೆಸ್ಟ್ ಹತ್ರ ಇದ್ದೀನಿ. ಇನ್ನೂ ನಾನು ಫ್ರೆಶ್ ಅಪ್ ಆಗಿಲ್ಲ, ರೂಮ್ಗೂ ಹೋಗಲ್ಲ. ಹಾಂ, ನಾವು ನೈಟು ಬರೋದು ಒಂದು ಮಾರ್ನಿಂಗ್ ಆಯಿತು. ಅದಕ್ಕೆ ನಾವು ಕಾರಲ್ಲೇ ಮಲಗ್ಬಿಟ್ಟಿದ್ವಿ. ಸೊ ಈಗ ಎದ್ದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇವಾಗ ನಾನು ನಿಮಗೆ ವೀಡಿಯೋದಲ್ಲಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇವಾಗ ಬಂತಲ್ಲ ಹಾಲು, ಮುಂದೆ ನೋಡಿಲ್ವಾ ನೀನು? ಅಲ್ಲಿ ಗಾಡಿ ಬಂತಲ್ಲ ಅವಾಗ ಡವ್ ಮಾಡ್ಬಿಡ. ಎಸ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಅಣ್ಣ ಸಫಾರಿ ಎಲ್ಲ ಕ್ಲೋಸಾ? ಇಲ್ಲ ಕೇಳಿದೆ, 8-9 ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಎಷ್ಟು ಸಫಾರಿಗೆ? ಕ್ಯಾಮ್ರಾ ನೋಡಿ, ಜಿಂಕೆಗಳು ಇಲ್ಲೇ ಇದ್ವು. ಎಸ್, ಜಿಂಕೆಗಳು ಮಾತ್ರ ತುಂಬ ಲೈನಾಗಿ ಮಸ್ತಾಗಿ ನಿಂತಿದ್ವು. ಎಲ್ಲಿ ನೋಡಿದ್ರು ಬರೀ ಜಾಸ್ತಿ ಜಿಂಕೆನೇ ಕಾಣಿಸ್ತಿತ್ತು. ನಾವು ಇವಾಗ ಬಂಡೀಪುರ ಫಾರೆಸ್ಟಲ್ಲಿ ಇದ್ದೀವಿ. ಇಲ್ಲೇ ಹೋಯ್ತಾ ನಮ್ಗೆ ಅಂದವೇ ಬರೀ ನಾವು ಜಾಸ್ತಿ ಜಿಂಕೆನೇ ನೋಡಿದ್ದೀವಿ ಇಲ್ಲಿ. ಗೈಸ್, ಈಗ ಆನೆ ತೋರಿಸ್ತೀನಿ ರೀ. ಇಲ್ಲಿ ಆನೆ. ಊಟ ಮಾಡ್ತಾ ಐತೆ. ಏನು ಹೆಸರು? ಬುಲ್ಬುಲ್. ಹೆಂಗೈತ್ ನೋಡೋದು, ಒಂದೇ ಒಂದು ಮಸ್ತಾಗೈತಲ್ವ. ಇದು ಮುಂದೆ ಇರೋದು ನೋಡು, ಬೆಟ್ಟ. ಇದು ಕೊಡಿ ಕರ್ದು ಫೋಟೋ ಇರೋದು. ಸೌಂಡ್ ಮಾಡ್ತೈತೆ ಸಂಜು. ಜಿಂಕೆ ನೋಡಿದ್ದೆ ಅಷ್ಟೇ, ನೋಡ್ತೀಯ ಅಲ್ಲ ರೋಡ್ ನೋಡಿ ಚೆನ್ನಾಗಿ ಒಟ್ಟಿಗೆ ದಾಟ್ತಾ ಐತಲ್ಲ. ಒಂದೇ ಒಂದು ಫೋಟೋ ಸಿಕ್ಕಿದೆ. ಟಿಕೆಟ್ ಕೊಟ್ಟು ಕರ್ನಾಟಕ ಸ್ಟಾಪ್. ಕರ್ನಾಟಕ ಮುಗಿತು, ನೆಕ್ಸ್ಟ್ ತಮಿಳ್ನಾಡು. ಇದೇನಾ? ಕರ್ನಾಟಕ ಈಗ ತಮಿಳ್ನಾಡು ಸ್ಟಾರ್ಟ್. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ಈಗೆಲ್ಲ ಹೇಳು, ವಾಡ ಪೋಡ ಸೋಡಾನು. ಗೈಸ್, ಇವಾಗ ಗಾಡಿ ಎಲ್ಲ ಚೆಕ್ಕಿಂಗ್ ಮಾಡ್ತಿದ್ದಾರೆ. ಸಫಾರಿ ಹೋಗ್ತಾ ಇದೀವಿ ಗೈಸ್ ಇವಾಗ.
ಒಂದು ಕಲಿತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? மேலே கோயில் தான் வியூ பாயிண்டா? ರೋಡ್ ಮಾತ್ರ ಜಿಪ್ಸಿನ ಬಿಟ್ಟಂದ್ರೆ ಯಾವುದು ಹೋಗಲ್ಲ ಅಪ್ಪ. ಇಲ್ಲಿ ಈ ಥರ ಗಾಡಿಗಳು ಬಿಟ್ಟಂದ್ರೆ ಯಾವ ಗಾಡಿಗಳು ಹೋಗಲ್ಲ. Udumalai Tiger Reserve Safari Viewpoint. ನೋಡಿ ಮುರುಘಾ ಟೆಂಪಲ್ ಇದು. ಈಗ ಸಫಾರಿ ಬಂದಿದ್ದೀನಿ. ವ್ಯೂ ಪಾಯಿಂಟ್ ಅಂತ ನಮ್ಗೆ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾ ತೋರಿಸ್ತೀನಿ. ರೋಡ್ ನೋಡ್ರಿ, ಅಮೆಝಾನ್ ಕಾಡಲ್ಲಿ ಇರೋದು. ಕಾರ್ತಿಕ್ ಕರ್ಕೊಂಡು ಹೋಗ್ಬೇಕು. ಅಲ್ಲೇ ಬಿಟ್ಟು ಅಮೆಝಾನ್ ಕಾಡಲ್ಲಿ ಬಿಟ್ಟು ಬಂದ್ಬಿಡೋಣ ಕಾರ್ತಿನ. ರೋಡ್ ನೋಡ್ತಾನೆ ಭಯ ಆಯ್ತು. ಸುಮ್ಮನೆ ಕೂರು. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಅನಿಮಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ.
ಮನೆ ಸಿಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಮೋಯಾರಂತೆ, ಮೋಯಾರು ಏನೋ ಸ್ವಲ್ಪ ಗೊತ್ತಿಲ್ಲ, ಹೇಳ್ತೀಯಾ? ಇಲ್ಲಿಂದ ಸಫಾರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹತ್ ಕಡೆ ನೋಡ್ಕೊತಾರೆ, ಹಂಗೆ ಹತ್ ಕಡೆ ಇಲ್ಲಿಂದ ಸ್ಟಾರ್ಟಾ? ಇಲ್ಲಿಂದ ಸಫಾರಿ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಬಂದ್ಬಿಟ್ಟು ಇದಿದೆ ಅಂತೆ, ರಿವರ್, ನದಿ. ಹಾಂ, ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಇಲ್ಲ. ಇಲ್ಲೆಲ್ಲ ಕಾರ್ ಬಿಡಲ್ಲ. ಗೈಸ್ ನೋಡುವ ಯಾವ್ಯಾವ ಪ್ರಾಣಿ ನೋಡ್ಬೋದು ಅಂತ ತೋರಿಸ್ತೀನಿ. ಸಂಜು ನೋಡಿ ಹೆಂಗೆ ಹುಡುಕ್ತವ್ನೆ. ಏನು ನೋಡಕ್ಕೆ ಬಂದಿರೋ ನೋಡಿ ಹೆಂಗೆ ಕಾಣಿಸ್ತಿದೆ ಊಟಿ. ಬೆಟ್ಟ ಸೊ ಗೈಸ್, ಈಗ ಊಟಿ ಹತ್ರನೇ ಇದ್ದೀವಿ, ಊಟಿ ಬೀಚ್. ಈಗ ರೂಮ್ ಅಲ್ಟ್ ಆಗಬೇಕು, ಅದಕ್ಕೆ ರೂಮ್ ಹುಡ್ಕೊಂಡು ಅದು ಫುಲ್ ಟೈರ್ಡ್ ಆಗಿಬಿಟ್ಟೈತೆ, ನಿದ್ದೆ ಇಲ್ಲದೆ ನೋಡಿ. ಫುಲ್ಲು ಬೆಟ್ಟ ಸಕ್ಕತ್ತಾಗೈತೆ. ಸೊ ಗೈಸ್, ಈಗ ಇಲ್ಲೇ ಒಂದು ಹೋಟೆಲ್ ಸಿಕ್ತು, CS ಗ್ರ್ಯಾಂಡ್ ಪ್ಯಾಲೇಸ್ ಕಾಲ್ಟೆಡ್. ಇಲ್ಲೇ ಅವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ರಿವರ್ಸಲ್ಲಿ ಬರ್ತೀನಿ ನೋಡ್ಕೊಂಡು. ಯಪ್ಪ, ನಿದ್ದೆ ಮಾಡಿದ್ರೆ ಸಾಕು ಅನ್ಸ್ಬಿಟ್ಟೈತೆ. ನಿದ್ದೆ ಎಲ್ಲಿ ಅದಕ್ಕೂ ಹಾಲು ಚೆನ್ನಾಗಿದೆ. ಆ ಕಡೆ ಕಿಚನು, ಅಡಿಗೆಲ್ಲ. ಇದು ಹೋಗ್ಬೋದು ಬಾಲ್ಕನಿ. ಅಚ್ಚಾ ಹೈ ಬಾಲ್ಕನಿ. ಚೆನ್ನಾಗಿದೆ ಗೈಸ್, ರೂಮ್ ಪರವಾಗಿಲ್ಲ. ಸ್ವಲ್ಪ ಆಗಬೇಕು. ಚಾರ್ಜರ್ ಬ್ಯಾಗಲ್ಲಿ ಐತೆ ನೋಡಿ.